ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಆರೋಗ್ಯ ಭಾಗ್ಯ, ಆರೋಗ್ಯ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ಆರೋಗ್ಯದ ಬಗ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಹಾಗಲಕಾಯಿ, ಬಿಟ್ಟರ್ ಗಾರ್ಡ್ ಅಂತಾರೆ ಇದನ್ನು. ಈ ಬಿಟ್ಟರ್ ಗಾರ್ಡ್ ಸೇವನೆಯಿಂದ ಅನೇಕ ರೀತಿಯ ನಮಗೆ ಲಾಭಗಳು ಜಾಸ್ತಿ ಇದೆ. ಮೊದಲನೇದಾಗಿ ಮಧುಮೇಹ ನಿಯಂತ್ರಣ ಮಾಡ್ತದೆ ಇದು. ಎರಡನೇದು ಆ್ಯಂಟಿ ಬ್ಯಾಕ್ಟೀರಿಯಲ್. ಮೂರನೇದು ಆ್ಯಂಟಿ ಫಂಗಲ್. ನಾಲ್ಕನೇದು ಆ್ಯಂಟಿ ಕ್ಯಾನ್ಸರ್. ಐದನೇದು ರಕ್ತ ಒತ್ತಡ ಕಡಿಮೆ ಮಾಡ್ತದೆ. ಆರನೇದು ಲೀಸ್ಟ್ ಹೇಳ್ಕೊತ ಹೋದರೆ ಜಾಸ್ತಿ ಇರ್ತಲ್ಲ ಸ್ನೇಹಿತರೆ. ಆದರೆ ಇಂತಹ ಔಷಧಿ ಅಡಕವಾಗಿದೆ ಈ ಒಂದು ಬಿಟ್ಟರ್ ಗಾರ್ಡಲ್ಲಿ. ಇದನ್ನು ಸೇವನೆಯಿಂದ ನಮಗೆ ನಾನಾ ರೀತಿಯ ಯೂಸಸ್ ಜಾಸ್ತಿ ಇದೆ. ಇದು ಜ್ಯೂಸ್ ಆದರೂ ಮಾಡ್ಕೋಬೋದು, ಪಲ್ಯವಾದರೂ ಮಾಡ್ಕೋಬೋದು. ವಾರಕ್ಕೊಂದು ಸರ್ತಿ, ಎವರ್ಡೇ ಸೇವನೆ ಮಾಡೋದು ಬೇಡ ಅಂತಿಲ್ಲ. ವಾರಕ್ಕೊಂದು ಸರ್ತಿ ನೀವು ಮಾಡ್ಕೊತ ಬಂದರೆ ಇಷ್ಟು ಬೆನಿಫಿಟ್ಸ್ ನಮ್ಗೆ ಸಿಗ್ತವೆ. ಆದರೆ ಜ್ಯೂಸ್ ಮಾಡಿಕೊಂಡ್ರೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ಕೋಬೇಕಾಗುತ್ತೆ. ಪಲ್ಯ ಮಾಡಿಕೊಂಡ್ರೆ ನಮ್ಮ ಅಡುಗೆಯಲ್ಲಿ ಅದು ನಂಜಿಗಂತ ಇಟ್ಕೊಂಡು ಆ ಥರ ಚಪಾತಿಯಲ್ಲೋ ಅಥವಾ ರೈಸಲ್ಲೋ ಮುದ್ದೆಯಲ್ಲಿ ಇದನ್ನು ಸೇವನೆ ಮಾಡ್ಕೋಬೋದು. ಮತ್ತು ತೂಕ ಕಡಿಮೆ ಮಾಡ್ತದೆ, ರಕ್ತ ಶುದ್ಧೀಕರಣ ಆಗುತ್ತೆ, ಯಕೃತ್ತು ಶುದ್ಧಿ ಆಗುತ್ತೆ, ಮೂತ್ರಕೋಶ ಮೂತ್ರಪಿಂಡಗಳು ಶುದ್ಧಿ ಆಗುತ್ತೆ, ಮತ್ತು ಲಿವರು ಶುದ್ಧಿ ಆಗುತ್ತೆ. ಇಂತಹ ಔಷಧಿ ಇರುವಂತಹ ಈ ಒಂದು ಹಾಗಲಕಾಯಿನ ಆದಷ್ಟು ರಾಸಾಯನಿಕ ರಹಿತ ಇರಬೇಕು. ನಾವೇ ಮನೆಯಲ್ಲಿ ಒಂದು ಪಾಟಲ್ಲಿ ಬೀಜ ಹಾಕ್ಕೊಂಡು ಬೆಳೆಸಿ ಅದನ್ನು ಸೇವನೆ ಮಾಡೋದು ಭಾರಿ ಒಳ್ಳೆಯದು. ಕಾರಣ ನಾವು ಹೊರಗಡೆ ನಾವು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ದೇ ಆರ್ ಯೂಸಿಂಗ್ ಮೋರ್ ಕೆಮಿಕಲ್ ಬಿಕಾಸ್ ದಟ್ ಈಸ್ ಆಲ್ಸೋ ಟ್ಯಾಕ್ಸಿಂಗ್. ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ, ನಾನಾ ರೀತಿಯ ಆರ್ಗನ್ಸ್ಗೆಲ್ಲ ಡ್ಯಾಮೇಜ್ ಆಗ್ತದೆ. ಆದ್ದರಿಂದ ನಾವೇ ಪಾಟಲ್ಲಿ ಬೆಳೆಸ್ಕೊಂಡು ಆ ಒಂದು ಪಾಟಲ್ಲಿ ಬಂದಿರತಕ್ಕಂತಹ ಈ ಕಾಯನ್ನು ನಾವು ಉಪಯೋಗಿಸ್ಕೊಂಡು ಸೇವನೆ ಮಾಡ್ಬೋದು. ಇದು ನಾನಾ ರೀತಿಯ ನಮ್ಮ ದೇಹದಲ್ಲಿರುವಂಥ ಆರ್ಗನ್ಸ್ ಏನಂತೀವಿ ಅದಕ್ಕೆಲ್ಲ ಒಳ್ಳೆ ಔಷಧಿ, ಗುಡ್ ಔಷಧಿ ಆಗಿರ್ತದೆ. ಇದು ಇನ್ನೊಂದು ಏನಂದರೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿರ್ತದೆ. ಇದು ಇಂತಹ ರಸಾಯನ ಇರುವಂತಹ ಈ ಒಂದು ಬಿಟ್ಟರ್ ಗಾರ್ಡನ್ನು ನಾವು ಆಗಾಗ ಸೇವನೆ ಮಾಡೋದ್ರಿಂದ ನಮಗೆ ಕಹಿ, ನಾನು ನಿನ್ನೆ ಹೇಳಿದ ಕಹಿ, ಈ ಕಹಿಗೆ ನಮ್ಮ ನಾಲಿಗೆಗೆ ಕಹಿ ಹೊಟ್ಟೆಗೆ ಸಿಹಿ, ನಾಲಿಗೆಗೆ ಸಿಹಿ ಹೊಟ್ಟೆಗೆ ಕಹಿ ಆಗುತ್ತೆ. ಆದ್ದರಿಂದ ಈ ಕಹಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದರಿಂದ ಇನ್ನೂ ಅನೇಕ ಎಪಿಸೋಡನ್ನು ಮಾಡ್ಬೋದು. ಮುಂದೆ ಯಾವ ಥರ ಜ್ಯೂಸ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀವಿ. ಈ ಒಂದು ಎಪಿಸೋಡನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.